ಲಕ್ಷ್ಮೀಬಾಯಿ ಹೇಳಿ. ಸಿನಿಮಾ ಶುರುವಾದಾಗಿಂದ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಮಾಡ್ಕೊಂಬಂದ್ರಿ. ಬಟ್ ರಚಿತಾ ಮೇಡಮ್ ಅವ್ರು ಮೆನ್ಷನ್ ಮಾಡ್ದಂಗೆ ಲ್ಯಾಕ್ ಆಫ್ ಪ್ರಮೋಷನ್ಸ್ ಎದ್ದು ಕಾಣಿಸ್ತಿದೆ. ಒಂದು ತುಂಬ ಸಿನಿಮಾಗಳು 10th ಬರ್ತಾ ಇದೆ ಒಂದು. ಸೊ ನೀವು ಈ ಹಿಂದೆ ಹೇಳಿದ್ರಿ, ಸೋನು ನಿಗಮ್ ಅವರು ನಮ್ಮ ಸಾಂಗ್ಗಳು ಆಡಿದಾಗ ಹೇಳಿದ್ರು, ಅಶ್ಯೂರ್ ಮಾಡಿದ್ರು, ಒಂದು ಆಡಿಯೋ ಲಾಂಚ್ ಇವೆಂಟ್ಗೆ ನಾನೇ ಬರ್ತೀನಿ, ಕರೀರಿ ದಯವಿಟ್ಟು ಅಂತ ಹೇಳಿದ್ರು ಅಂತ. ಸೊ ಪ್ರೊಡ್ಯೂಸರ್ ಅವ್ರ ಊರಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಆಡಿಯೋ ಲಾಂಚ್ ಇವೆಂಟ್ ಮಾಡ್ಬೇಕು ಅನ್ಕೊಂಡಿದ್ರಿ. ಎಲ್ಲ ಕಾರಣಾಂತರದಿಂದ ಆಗಿಲ್ಲ. ಇವತ್ತು ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾ ಇದ್ದೀರಾ. ಇವತ್ತಾದರೂ ಸೋನು ನಿಗಮ್ ಇಲ್ಲ, ಸೋನು ಸರ್ ಬರ್ತಾ ಇಲ್ಲ. ಯಾಕೆಂದರೆ ಸೋನು ಸರ್ ಮುಂಚೆನೇ ಕನ್ಫರ್ಮ್ ಮಾಡಿದ್ರು ಈಸ್ ಟ್ರಾವೆಲಿಂಗ್ ಅಬ್ರಾಡ್. ಒಂದು ಹಾಡಿನ ಕರೆಕ್ಷನ್ ಅಂತ ಬಂದಾಗ ಪಾಪ ಅವ್ರು ಅಲ್ಲಿಂದ ಈಗ ಮೊನ್ನೆ ಇವತ್ತೇನು ಹಾಡು ರಿಲೀಸ್ ಮಾಡ್ತಿದ್ದೀವಿ ಅದ್ರದ್ದು ಎರಡು ನಮಗೆ ಕೊನೆವರೆಗೂ ಕೆಲಸ ಮಾಡ್ತಾ ಇರ್ತೀವಿ. ಎರಡು ಲೈನ್ಗಳು ಚೇಂಜ್ ಆಯಿತು. ಚೇಂಜ್ ಆದಾಗ ಕೂಡ US ಇಂದನೇ ಹಾಡು ಕಳಿಸಿದ್ರು. ಸೊ ಹಾಗೆ ಈಸ್ ಇನ್ US. ಅವ್ರು ಬರ್ತಾ ಇಲ್ಲ. ಟುಡೇ ಪ್ರೀ ರಿಲೀಸ್ ಇವೆಂಟ್ ಇದೆ. ಪ್ರೀ ರಿಲೀಸ್ ಇವೆಂಟ್ನ ಮೇಜರ್ ಉದ್ದೇಶ ಒಂದೇ, ನಾವು ಜನವರಿ 10ಕ್ಕೆ ಬರ್ತಾಯಿದ್ದೀವಿ ಅಂತ ಗಟ್ಟಿಯಾಗಿ ಇಡೀ ಕರ್ನಾಟಕಕ್ಕೆ ಕೂಗಿ ಕೇಳಿಸೋ ಪ್ರಯತ್ನ. ನೆಕ್ಸ್ಟ್ ಜಗಿನ್ಸ್ ಹೇಳಿ. ಅಂದ್ರೆ ಈಗ ಆಲ್ರೆಡಿ ಅದೇ ಪ್ರಶ್ನೆ ಕೇಳಿದ್ವಿ. ಸಿನಿಮಾದ ಅದ್ದೂರಿತನ ಆರಂಭದಲ್ಲಿ ತುಂಬಾ ಜೋರಾಗಿತ್ತು. ಸೊ ಎಲ್ಲ ಒಂದ್ ಕಡೆ ಈಗ ಜನರನ್ನು ತಲುಪುವಂತಹ ಪ್ರಯತ್ನದಲ್ಲಿ ಹಿಂದುಳಿದಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಿಮ್ಮ ಪ್ಲಾನ್ಸ್ ಏನಿದೆ ಅಂತ ಹೇಳ್ಬಿಟ್ಟಾಗಿದೆ. ಇಲ್ಲ, ಈ ಸಿನಿಮಾ ಪ್ರಮೋಷನ್ಸ್ ಕಮ್ಮಿ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಅದು ನಮಗೆ ಅನ್ನಿಸ್ತಾ ಇಲ್ಲ. ನಮ್ಮ ಪ್ರಮೋಷನ್ಸು ನಾವು ನಿರಂತರವಾಗಿ ಮಾಡಿದ್ದೀವಿ. ಯಾಕೆಂದರೆ ಸಿನಿಮಾ ಬಿಗಿನಿಂಗಿಂದನೇ ಇವತ್ತಿನವರೆಗೂ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಪ್ರಿಂಟ್ ಆಗಲಿ, ಪ್ರೆಸ್ ಆಗಲಿ, ಒಂದು ನಾವು ಇವತ್ತಿನ ಕಾಲದಲ್ಲಿ ನಂಬ್ತಾ ಇರೋ ವಿಚಾರ ಬೇರೆ. ನಮ್ಮ ಸಿನಿಮಾ ರಿಲೀಸಿಗೆ ಮುಂಚೆ ಅತಿ ಹೆಚ್ಚಾಗಿ ಪ್ರಮೋಟ್ ಮಾಡಿ ನಿರೀಕ್ಷೆಗಳನ್ನು ಹುಟ್ಟಾಕೋ ಸಿನಿಮಾ ಅಲ್ಲ ಅಂತ ನಾವು ನಿರ್ಧಾರಕ್ಕೆ ಬಂತು. ಸಿನಿಮಾ ಮಾರ್ನಿಂಗ್ ಶೋ ಆದ ನಂತರ ನಮ್ಮ ಸಿನಿಮಾದ ಹಬ್ಬ ಶುರು. ಅವತ್ತಿಂದ ನಾವು ಮ್ಯಾಸಿವ್ ಪಬ್ಲಿಸಿಟಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಈ ಕ್ಷಣದಲ್ಲಿ ನಿಮ್ಗೆ ಕಮ್ಮಿ ಅನಿಸ್ಬೋದು ಅಷ್ಟೇ. ಹಾಂ, ಸೇಫ್ ಇನ್ ವಾಟ್ ವೇ? ಫಿನಾನ್ಷಿಯಲಿ ಇಲ್ಲ. ಬಿಸ್ನೆಸ್ ವಿಚಾರದಲ್ಲಿ ಕನ್ನಡ ಚಿತ್ರರಂಗನೇ ಸೇಫ್ ಇಲ್ಲ. ನಾಟ್ ಓನ್ಲಿ ಸಂಜು ವೆಟ್ಸ್ ಗೀತಾ. ಇವತ್ತು ಯಾವ ಕನ್ನಡ ಸಿನಿಮಾವು ಯಾವ ಮಾರುಕಟ್ಟೆಯಲ್ಲಿ ಇಲ್ಲ. ಐದರ್ ಆನ್ OTT ಆರ್ ಸ್ಯಾಟಲೈಟ್, ಡಿಜಿಟಲ್, ಡಬ್ಬಿಂಗ್ ರೈಟ್ಸ್, ಆಡಿಯೋ, ವೇರ್ ಎವರ್ ಯು ಗೋ, ಅಲ್ಲೆಲ್ಲೂ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ. ಇದ್ರ ಜೊತೆ ಕನ್ನಡ ಸಿನಿಮಾ ಪ್ರೀತಿಸೋ ಜನನೂ ಕನ್ನಡದಲ್ಲಿಲ್ಲ, ಬಹಳ ಕಮ್ಮಿ. ಇವತ್ತಿನ ದಿನ 10ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ತೆಲುಗು ಸಿನಿಮಾ. ಲೆಟ್ ಮಿ ನಾಟ್ ಟೇಕ್ ದಟ್ ನೇಮ್ ಬಿಕಾಸ್ ಅದು ಎಥಿಕ್ಸ್ ಅಲ್ಲ, ನಾನು ಇನ್ನೊಂದು ಸಿನಿಮಾ ಹೆಸರು ತೊಗೊಳ್ಳೋದು. ಒಂದು ತೆಲುಗು ಸಿನಿಮಾಗೆ ಕನ್ನಡ ಚಿತ್ರಮಂದಿರದ ಬಹುತೇಕ ಮಾಲೀಕರು ಆ ಸಿನಿಮಾಗೆ ಚಿತ್ರಮಂದಿರಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ 2 ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ಚೂಮಂತರ ಅಂತ, ಇನ್ನೊಂದು ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಅಂತ. ಈ 2 ಸಿನಿಮಾಗಳಿಗೆ ಸಿಗದೇ ಇದ್ದ ಥಿಯೇಟ್ರ್ಗಳು ಆ ತೆಲುಗು ಸಿನಿಮಾಗೆ ಸಿಗುತ್ತೆ. ನಾವು ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವು ತೆಲುಗು ಸಿನಿಮಾ ಕೊಟ್ಬಿಟ್ಟಿದ್ದೀವಿ ಅಂತ. ನಾವು ಗಲಾಟೆ ಮಾಡಬೇಕಾ? ಹೋರಾಟ ಮಾಡಬೇಕಾ? ಬೆಂಕಿ ಹಚ್ಚಬೇಕಾ? ಟೈರ್ಗಳು ಹಚ್ಚಬೇಕಾ? ಇದು ಯಾವುದು ನಮಗೆ ಗೊತ್ತಿಲ್ಲದಿರೋ. ಸೊ ಹಾಗಾಗಿ ಅದು ಯಾವುದನ್ನು ಮಾಡ್ತಿಲ್ಲ. ಇದನ್ನು ಕನ್ನಡ ಚಿತ್ರರಂಗದಲ್ಲಿ ನೀವು ಏನು ಕೇಳ್ತಿದ್ದೀರಲ್ಲ, ಬಿಸ್ನೆಸ್ ಆಗಬೇಕು ಅನ್ನೋದಾದರೆ ಕನ್ನಡ ಚಿತ್ರಗಳನ್ನು ಪ್ರೀತಿಸೋ ಎಕ್ಸಿಬಿಟರ್ಸ್ ಇರಬೇಕು, ಡಿಸ್ಟ್ರಿಬ್ಯೂಟರ್ಸ್ ಇರಬೇಕು, ಬೈಯರ್ಸ್ ಇರಬೇಕು, ಫೈನಾನ್ಷಿಯರ್ಸ್ ಇರಬೇಕು. ದರ್ ಆರ್ ಲಾಟ್ ಆಫ್ ಸೆಕ್ಟರ್ಸ್. ಅಷ್ಟು ಸೆಕ್ಟರ್ಸ್ ವರ್ಕ್ ಮಾಡಿದ್ರೆ ಮಾತ್ರ ನೀವು ಕೇಳೋದ್ರಲ್ಲಿ ಇದಿಷ್ಟು ನಡೆಯುತ್ತೆ. ನಾನೊಂದು ತಮಿಳ್ ಸಿನಿಮಾ ಮಾಡಿದ್ದೀನಿ, ಇನ್ನೂ ರಿಲೀಸ್ಗೆ 6 ತಿಂಗಳಿದೆ, ಆಲ್ರೆಡಿ ವ್ಯಾಪಾರ ಆಗ್ತಾಯಿದೆ. ಅದು ತುಂಬ ಲೋ ಬಜೆಟಲ್ಲಿ ಮಾಡೋ ಸಿನಿಮಾ. ಆ ಬಜೆಟ್ಗಿಂತ ಜಾಸ್ತಿ ವ್ಯಾಪಾರ ಆಗ್ತಾಯಿದೆ. ಕನ್ನಡ ಸಿನಿಮಾ ಅತಿ ದೊಡ್ಡ ಬಜೆಟಲ್ಲಿ ಮಾಡಿದ್ದೀವಿ. ಅರ್ಧ ಸಿನಿಮಾ ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತೀವಿ. ರಚಿತಾರಾಮ್ ಅವರಿದ್ದಾರೆ, ಶ್ರೀನಗರ ಕಿಟ್ಟಿ ಅವರಿದ್ದಾರೆ, ಸಂಪತ್ ಇದ್ದಾರೆ, ರಂಗಣ್ಣ ರಘು ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ತಬಲಾ ನಾಣಿ ಇದ್ದಾರೆ, ಸತ್ಯ ಹೆಗ್ಡೆ ಇದ್ದಾರೆ, ಆ್ಯಂಟನಿ ಇದ್ದಾರೆ ಎಡಿಟರ್. ಬಿಗ್ ಕ್ಯಾಸ್ಟ್ ಆ್ಯಂಡ್ ಬಿಗ್ ಕ್ರೂ, ಬಿಗ್ ಬಜೆಟ್, ಬ್ಯೂಟಿಫುಲ್ ಲೊಕೇಶನ್ಸ್, ಬಿಗರ್ ಮ್ಯೂಸಿಕ್, ಬಿಗರ್ ಸಿಂಗರ್ಸ್ ಎಲ್ಲವೂ ಇದೆ. ಬಟ್ ಈ ಸಿನಿಮಾನ ನೋಡೋದಕ್ಕೂ ಕೇಳೋದಕ್ಕೂ ನಾಚ್ಕೋತಾ ಇದ್ದಾರೆ ಆ್ಯಕ್ಚುಲಿ. ಅಯ್ಯೋ ಕನ್ನಡ ಸಿನಿಮಾಗಳು ಓಡಲ್ಲ ಬಿಡ್ರಿ. ಸೊ ಈ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗದ ಪರಿಸ್ಥಿತಿನೇ ಇದಿದೆ. ಹಾಗಾಗಿ ಸಂಜು ವೆಟ್ಸ್ ಗೀತಾ ಅದರಲ್ಲಿ ಸೇಫ್. ಹೆಂಗೆ ಅಂತಂದರೆ, ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಸಿನಿಮಾನ ಒಬ್ಬ ಬೈಯರ್ ತೊಗೊಂಡಿದ್ದಾರೆ, ಅದಕ್ಕೊಬ್ಬರು ಡಿಸ್ಟ್ರಿಬ್ಯೂಟ್ರ್ ಇದ್ದಾರೆ. ಅದಕ್ಕೆ 100%ಅಲ್ಲಿ 80 ಜನ ಥಿಯೇಟ್ರ್ ಕೊಟ್ಟಿದ್ದಾರೆ, 20% ಕೊಟ್ಟಿಲ್ಲ. ಆ ಕೊಡೋದಕ್ಕೆ ಏನು ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾವು ಚೇಂಬರ್ ಮೂಲಕ ಅದನ್ನು ಬಗೆಹರಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಾಂದರೆ ಹೋರಾಟ ಕೂಡ ಮಾಡ್ತೀವಿ, ಬಿಕಾಸ್ ನಾವು ಬೇಸಿಕಲಿ ಹೋರಾಟಗಾರರು. ಸೊ ಹಾಗಾಗಿ ವಿ ಹ್ಯಾವ್ ಆಲ್ ದ ಪ್ಲ್ಯಾನ್ಸ್ ಡೌನ್ ದ ಲೈನ್. ಸೊ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಇಷ್ಟು ಕಷ್ಟಗಳ ಅಂದರೆ ಕಷ್ಟ ನಮಗಿರಲಿಲ್ಲ, ನಮ್ಮ ಸಿನಿಮಾಗಿರಲಿಲ್ಲ. ಬಟ್ ಈಗ ರಿಲೀಸ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಬಿಕಾಸ್ ಆಫ್ ದ ಫ್ಯಾಷನೇಷನ್ ಟುವರ್ಡ್ಸ್ ದಿ ಅದರ್ ಲ್ಯಾಂಗ್ವೇಜ್ ಮೂವೀಸ್.
ಸೊ 10ಕ್ಕೆ ಬರ್ತಾ ಇದೆ, 12ಕ್ಕೆ ಬರ್ತಾ ಇದೆ, 14ಕ್ಕೆ ಬರ್ತಾ ಇದೆ. ಇಲ್ಲಿ ಯಾವುದೋ ಒಂದು ಸಿನಿಮಾ ಕಲೆಕ್ಷನ್ಸ್ ಕಮ್ಮಿ ಆದರೆ ದೇ ಥ್ರೋ. ಸೊ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಸಿನಿಮಾ ಮಾಡೋದು ಭಾಳ ಕಷ್ಟ ಇದೆ, ರಿಲೀಸ್ ಮಾಡೋದು ಭಾಳ ಕಷ್ಟ ಇದೆ. ಬಟ್ ನಮ್ಮ ಸಿನಿಮಾ ಭಾಳ ಅತ್ಯದ್ಭುತವಾದ ಸಿನಿಮಾ ಅಂತ ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ಸಾಕಷ್ಟು ಕಡಿಮೆ ಮಾತಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಸಿನಿಮಾ ಬಗ್ಗೆ ಒಂದೇ ಮಾತಾಡೋದು ನಾನು, ಸಿನಿಮಾ ಮಾರ್ನಿಂಗ್ ಶೋ ಆಗಲಿ. ತುಂಬ ಜನ ಸಂಜು ವೆಟ್ಸ್ಗೀತ ಪಾರ್ಟ್ 1 ಇದೇ ಹೇಳಿದರು. ಇಟ್ ವಾಸ್ ರಿಲೀಸಿಂಗ್ ಆನ್ April 1st. ಸೊ ನಾಗಶೇಖರ್ April 1st ರಿಲೀಸ್ ಮಾಡ್ತಿದ್ದಾನೆ, ಈ ಮಸ್ಟ್ ಬಿ ಎ ಫೂಲ್ ಅಂತ. ವಿ ನ್ಯೂ ವಾಟ್ ದ ಫೂಲ್ಸ್ ಡಸ್ ಅಂತ ಗೊತ್ತಿತ್ತು, ಈ ಫೂಲ್ ಹೆಂಗೆ ಹೊಡಿತಾನೆ ಹಿಂದೆಯಿಂದ ಅಂತ. ಸೊ ಹಂಗಾಗಿ ಇವತ್ತು ಗೊತ್ತಿದೆ ಸಿನಿಮಾ ಹೆಂಗಿದೆ ಅಂತ. ಸೊ ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಅಗ್ರೆಸಿವ್ ಆಗಿ ನಾವು ಆಫ್ಟರ್ ದಿ ಮಾರ್ನಿಂಗ್ ಶೋ ಪ್ಲ್ಯಾನ್ ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಎಂಟೈರ್ ನಮ್ಮ ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಗೆಲ್ಲಿಸಿದ್ದಾರೆ. ಈ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ.